ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಏಪ್ರಿಲ್ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ ಸಂಚಾರ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಮೀನರಾಶಿಯಲ್ಲಿ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಚೈತನ್ಯ ಗ್ರಹ ಬೆಳಕಿನ ಗ್ರಹ ಮೇಷರಾಶಿ ಉಚ್ಚ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇರುವುದು ಈ ಮಾಸದಲ್ಲಿ ವಿಶೇಷ ಆಗಿದೆ. ಬುಧ ಗ್ರಹ 10ನೇ ದಿನಾಂಕದವರೆಗೆ ಕುಂಭರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ಮೀನರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, 30ನೇ ದಿನಾಂಕ ಮೇಷರಾಶಿಯನ್ನು ಪ್ರವೇಶ ಮಾಡಿ ಬುಧ ಗ್ರಹ ಮೇಷರಾಶಿಯಲ್ಲಿ ಸಂಚಾರ ಆರಂಭ ಮಾಡಲಿದ್ದು, ಏಪ್ರಿಲ್ ಮಾಸದಲ್ಲಿ ಕುಂಭರಾಶಿ, ಮೀನರಾಶಿ, ಮೇಷರಾಶಿ ಈ 3 ರಾಶಿಯಲ್ಲಿ ಬುಧ ಗ್ರಹದ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ಏಪ್ರಿಲ್ ಮಾಸದ 19ನೇ ದಿನಾಂಕದವರೆಗೆ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ವೃಷಭ ರಾಶಿ ಸ್ವರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡುವುದು ವಿಶೇಷ ಆಗಿದೆ. ಕುಜಗ್ರಹ ಮೀನರಾಶಿಯಲ್ಲಿ ಶನಿ ಗ್ರಹದ ಸಂಯೋಗದಲ್ಲಿ ಮಾಸಪೂರ್ಣ ಸಂಚಾರ ಮಾಡಲಿದ್ದು, ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಮೀನರಾಶಿಯಲ್ಲಿ ಶನಿಗ್ರಹದ ಸಂಚಾರ ಆಗ್ತಾ ಇದ್ದು, ಕುಂಭರಾಶಿಯಲ್ಲಿ ರಾಹುಗ್ರಹದ ಸಂಚಾರ ಆಗಲಿದ್ದು, ಕೇತು ಗ್ರಹದ ಸಂಚಾರ ಸಿಂಹ ರಾಶಿಯಲ್ಲಿ ಆಗಲಿದ್ದು, ಈ ಗ್ರಹಗಳ ಸಂಚಾರ ಈ ರಾಶಿಗಳಲ್ಲಿ 12 ರಾಶಿಗಳಿಗೆ ಯಾವ ಪ್ರಭಾವವನ್ನು ಮಾಡಲಿವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ವೃಷಭ ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ 12ನೇ ಸ್ಥಾನದಲ್ಲಿ ಏಪ್ರಿಲ್ 19ನೇ ದಿನಾಂಕದವರೆಗೆ ಮೇಷರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಆನಂತರ ನಿಮ್ಮ ಜನ್ಮ ರಾಶಿಯನ್ನ ಪ್ರವೇಶ ಮಾಡುವುದು ಈ ಮಾಸದಲ್ಲಿ ವಿಶೇಷ ಆಗಿದೆ. ಶುಕ್ರ ಗ್ರಹ 12ನೇ ಸ್ಥಾನ ಮೇಷರಾಶಿಯಲ್ಲಿ ಸಂಚರಿಸುವಾಗ ಯಾವ ಪ್ರಭಾವವನ್ನ ಮಾಡ್ತಾರೆ, ಯಾವ ಫಲಗಳನ್ನ ನೀಡ್ತಾರೆ? ಶುಕ್ರ ಗ್ರಹ ಶುಭ ಗ್ರಹ. ಈ ಶುಭ ಗ್ರಹವಾಗಿ ಆಸೆಯ ಗ್ರಹ ಆಗಿ ಇಂದ್ರಿಯ ಸುಖಗಳಿಗೆ ಕಾರಕ ಗ್ರಹ ಆಗಿ ಈ ಗ್ರಹ 12ನೇ ಸ್ಥಾನದಲ್ಲಿ ಸಂಚರಿಸುವಾಗ ಅಧಿಕ ಖರ್ಚಿನ ಪ್ರಭಾವವನ್ನ ಮಾಡ್ತಾರೆ. ರಾಶ್ಯಾಧಿಪತಿಯಾಗಿ 12ನೇ ಸ್ಥಾನದಲ್ಲಿ ಸಂಚರಿಸುವಾಗ ಕಾಲವು ವ್ಯರ್ಥವಾಗುವಂತೆ ಮತ್ತು ನಷ್ಟ ಆಗುವಂತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ರಾಶ್ಯಾಧಿಪತಿಯಾಗಿ ಅನಾನುಕೂಲ ಆಗುವಂತೆ ಶುಕ್ರ ಪ್ರಭಾವವು ಇಲ್ಲಿ ಆಗಲಿದೆ. ಯಾವ ರೀತಿ ಖರ್ಚುಗಳಾಗುತ್ತೆ? ನಿಮ್ಮ ವಸ್ತ್ರಗಳಿಗೆ ನೀವು ಮಾಡಬಹುದು, ಮತ್ತು ನೀವು ಆಭರಣಗಳನ್ನು ತೆಗೆದುಕೊಳ್ಬಹುದು. ನಿಮ್ಮ ಒಂದು ಬ್ಯೂಟಿ ಸಂಬಂಧಪಟ್ಟಂತೆ ಅದಕ್ಕಾಗಿ ಖರ್ಚು ಮಾಡಬಹುದು. ವಾಹನಗಳಿಗಾಗಿ ಖರ್ಚು ಮಾಡಬಹುದು. ವಾಹನವನ್ನು ನೀವು ತೆಗೆದುಕೊಳ್ಬೇಕು, ಅಥವಾ ವಾಹನವನ್ನು ನೀವು ಸರಿಯಾದಂತಹ ಅಲಂಕಾರವನ್ನು ಮಾಡಿಸ್ಬೇಕು, ಅಥವಾ ಅದಕ್ಕೆ ಬೇಕಾಗಿರುವ ವಸ್ತುಗಳನ್ನು ಖರೀದಿಸಬೇಕು. ಈ ರೀತಿ ಖರ್ಚು ಮಾಡಬಹುದು. ಮತ್ತು ಈ ಸ್ಥಾನದಲ್ಲಿ ಪ್ರಯಾಣವನ್ನು ಸೂಚಿಸುತ್ತೆ. ದೂರ ಪ್ರಯಾಣಕ್ಕಾಗಿ ಖರ್ಚು ಮಾಡುವುದು. ಸುಖವನ್ನ ನೀಡುವಂತಹ ಗ್ರಹ, ಬಯಸುವ ಗ್ರಹವೂ ಆಗಿರೋದ್ರಿಂದ ಇಂದ್ರಿಯ ಸುಖಗಳಿಗಾಗಿ ಖರ್ಚು ಮಾಡುವಂತೆ, ಸುಖದಲ್ಲಿ ತೊಡಗಿಸಿಕೊಳ್ಳುವಂತಹ ವಿಷಯ ವಸ್ತುಗಳಿಗಾಗಿ ಖರ್ಚು ಮಾಡುವಂತೆ ಶುಕ್ರ ಪ್ರಭಾವ ಆಗಲಿದೆ. ಚತುರ್ಥಾಧಿಪತಿಯಾದಂತಹ ಸೂರ್ಯ ಗ್ರಹ 14ನೇ ದಿನಾಂಕ ಈ ರಾಶಿಯನ್ನ ಪ್ರವೇಶಿಸೋದ್ರಿಂದ ಶುಕ್ರನೊಂದಿಗೆ ಸಂಚಾರ ಮಾಡಬೇಕಾಗಿ ಇರೋದ್ರಿಂದ ಮನೆಯ ವಿಷಯಗಳಿಗಾಗಿ ಖರ್ಚು ಮಾಡುವಂತೆ, ಮತ್ತು ಹೊರಸ್ಥಾನವು ಅದು ಆಗಿರೋದ್ರಿಂದ ಹೊರಸ್ಥಾನದಲ್ಲಿ ಹಣವನ್ನ ಹೂಡಿಕೆ ಮಾಡುವುದರ ಬಗ್ಗೆ ಇಲ್ಲಿ ಶುಕ್ರ ಪ್ರಭಾವ ನಿಮ್ಮನ್ನು ಯೋಚಿಸುವಂತೆ ಮಾಡುತ್ತೆ. ಮತ್ತು ಉದ್ಯೋಗವನ್ನ ಹೊರಸ್ಥಳದಲ್ಲಿ, ಹೊರ ದೇಶದಲ್ಲಿ, ಹೊರ ರಾಜ್ಯದಲ್ಲಿ ನೀವು ಸರ್ಚ್ ಮಾಡ್ತಾ ಇದ್ರೆ, ಹುಡುಕಾಟವನ್ನ ಮಾಡ್ತಾ ಇದ್ರೆ ನಿಮಗಾಗಿ ಅಲ್ಲಿ ಅವಕಾಶಗಳು ಸಿಗುವಂತೆ ಇಲ್ಲಿ ಶುಕ್ರ ಪ್ರಭಾವವು ಆಗಲಿದೆ. ಶುಕ್ರ ಗ್ರಹ ನಿಮ್ಮ ಜನ್ಮ ರಾಶಿಯನ್ನ ಪ್ರವೇಶ ಮಾಡಲಿದ್ದು, ನಿಮ್ಮ ಜನ್ಮ ರಾಶಿಯಲ್ಲಿ ಪ್ರವೇಶ ಮಾಡಿದ ನಂತರದಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ಫಲವನ್ನ ನೀಡುತ್ತಾರೆ. ಹಾಗಾಗಿ ಮುಖ್ಯ ನಿರ್ಧಾರಗಳಿಗೆ, ಮುಖ್ಯ ಕೆಲಸ ಕಾರ್ಯಗಳಿಗೆ ಪ್ರಾರಂಭದ 20 ದಿನಗಳಿಗಿಂತ ಆನಂತರದ ದಿನಗಳು ನಿಮಗೆ ಶುಭ ಫಲವನ್ನ ನೀಡುತ್ತೆ.
ಅಂದ್ರೆ ಜನ್ಮ ರಾಶಿಯಲ್ಲಿ ಸಂಚರಿಸುವಾಗ ಕಾರ್ಯಾನುಕೂಲಗಳಾಗುವಂತೆ ನಿಮ್ಮ ಯಾವುದೇ ಒಂದು ವ್ಯವಹಾರ ಆಗ್ಬಹುದು, ಬಿಸ್ನೆಸ್ ಆಗ್ಬಹುದು, ಮತ್ತು ಶುಕ್ರನ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ, ನೀವು ವೃಷಭ ರಾಶಿಯವರಾಗಿ ಮಾಡೆಲಿಂಗ್ ಮಾಡುವವರಾಗಿದ್ರೆ, ಆರ್ಟಿಸ್ಟ್ ಆಗಿದ್ರೆ, ಸಂಗೀತ ಕಲೆ ಇಂಥ ಪ್ರತಿಭೆಗಳಲ್ಲಿ ನೀವಿದ್ದವರಾಗಿದ್ರೆ, ಬ್ಯೂಟಿ ಸಂಬಂಧಪಟ್ಟಂತಹ ಉದ್ಯೋಗ ಮಾಡುವ ಬ್ಯೂಟಿಷಿಯನ್ಸ್ಗಾಗ್ಬೋದು, ವಸ್ತ್ರ ವಿನ್ಯಾಸ ಆಭರಣ ತಯಾರಿಕೆ ಮಾಡುವಂತಹ ವ್ಯಕ್ತಿಗಳಿಗೆ ಈ ಶುಕ್ರನ ಸಂಬಂಧಪಟ್ಟಂತಹ ಕ್ಷೇತ್ರಗಳ ಉದ್ಯೋಗಕ್ಕೆ ಬಹಳ ಒಳ್ಳೆ ಫಲಗಳನ್ನ ಶುಕ್ರ ಗ್ರಹ ನೀಡ್ತಾರೆ. ಸಪ್ತಮವನ್ನ ದೃಷ್ಟಿಸೋದ್ರಿಂದ ಎದುರಾಳಿಯನ್ನ ಆಕರ್ಷಿಸುವಂತೆ, ಎದುರಾಳಿಯೊಂದಿಗೆ ಸರಿಯಾದ ರೀತಿಯಲ್ಲಿ ವ್ಯವಹರಿಸುವಂತೆ ಇಲ್ಲಿ ಶುಕ್ರ ಪ್ರಭಾವ ಆಗಲಿದೆ. ವ್ಯವಹಾರ ವ್ಯಾಪಾರಗಳಿಗೆ ಸಪ್ತಮಾಧಿಪತಿಯನ್ನು ನೋಡಬೇಕಾಗುತ್ತೆ. ಸಪ್ತಮಾಧಿಪತಿ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿ ಅನುಕೂಲಗಳೇ ಆಗುತ್ತೆ, ಸಂಘರ್ಷಗಳಿದ್ರೂ ಅನುಕೂಲ ಆಗುತ್ತೆ. ಇನ್ನು ಉದ್ಯೋಗ ಸಂಬಂಧಪಟ್ಟಂತೆ ಉದ್ಯೋಗಸ್ಥರು ನೀವಾಗಿದ್ದರೆ, ದೊಡ್ಡ ದೊಡ್ಡ ಕಂಪನಿಯ ಮಾಲೀಕರಾಗಿದ್ದರೆ ನಿಮಗೆ ಅನುಕೂಲಗಳಾಗುವಂತೆ ಇಲ್ಲಿ ಕುಜ ಪ್ರಭಾವ ಮತ್ತು ಶನಿ ಪ್ರಭಾವ ಲಾಭ ಸ್ಥಾನದಲ್ಲಿ ಒಳ್ಳೆ ಫಲವನ್ನ ನೀಡುತ್ತೆ. ಮತ್ತು ದೊಡ್ಡ ದೊಡ್ಡ ಸಂಘಟನೆ, ಇಲ್ಲಿ ಕುಜಗ್ರಹ ಸಂಘಟನೆಯ ಮಾಡುವ ಗ್ರಹ. ನೀವು ಸಂಘಟನೆಯನ್ನ ಮಾಡುವಂತಹ ಮಾಲೀಕರಾಗಿದ್ರೆ, ಅದನ್ನ ನಡೆಸ್ತಾ ಇದ್ರೆ, ದೊಡ್ಡ ದೊಡ್ಡ ಕಂಪನಿ ನಡೆಸ್ತಾ ಇದ್ರೆ ನಿಮಗೆ ಇಲ್ಲಿ ಒಳ್ಳೆ ಫಲವನ್ನ ಈ ಗ್ರಹಗಳು ನೀಡ್ತಾರೆ. ಶನಿ ಗ್ರಹ ಕಬ್ಬಿಣ ಲೋಹಕಾರಕ ಗ್ರಹವೂ ಆಗಿರೋದ್ರಿಂದ ಇಲ್ಲಿ ಕುಜಗ್ರಹ ಅಗ್ನಿ ಗ್ರಹ. ಇಲ್ಲಿ ಕಬ್ಬಿಣದ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಮೆಕ್ಯಾನಿಕಲ್ ಕೆಲಸಕ್ಕೆ ಇಲ್ಲಿ ಲಾಭದ ಫಲವನ್ನ ಈ ಗ್ರಹಗಳು ನೀಡುತ್ತಾರೆ ಅನ್ನೋದನ್ನ ನಾವು ಲಾಭ ಸ್ಥಾನದಿಂದ ತಿಳಿಬಹುದು. ಮತ್ತು ಸಾಮಾಜಿಕವಾಗಿ ನೆಟ್ವರ್ಕ್ ಸಂಬಂಧಪಟ್ಟಂತೆ ಆಗಬಹುದಾದಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲವನ್ನ ವೃಷಭ ರಾಶಿಯವರಿಗೆ ಈ ಗ್ರಹಗಳು ನೀಡುತ್ತಾರೆ. ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಸೂರ್ಯಗ್ರಹದ ಸಂಯೋಗವು ಅಲ್ಲಿ ಇರೋದ್ರಿಂದ ಸಂಘರ್ಷಗಳಿರುತ್ತೆ. ವರ್ಕರ್ಸ್ ಮತ್ತು ಸ್ಥಾನದಲ್ಲಿ ಇರುವವರೊಂದಿಗೆ ಸಂಘರ್ಷಗಳು ನಿಮ್ಮ ನಡುವೆ ಇದ್ದೇ ಇರುತ್ತೆ. ಸಂಘರ್ಷಗಳಿದ್ದರೂ ಸಕ್ಸಸ್ ಆಗುವಂತೆ ವೃಷಭ ರಾಶಿಯ ವ್ಯಕ್ತಿಗಳಿಗೆ ಇಲ್ಲಿ ಪ್ರಭಾವ ಆಗುತ್ತೆ, ಈ ಗ್ರಹಗಳ ಪ್ರಭಾವ ಆಗಲಿದೆ. ಇನ್ನು ಹಣ ಬರುವುದಕ್ಕೆ, ಹಣದ ವಿಷಯ ಸಂಬಂಧಪಟ್ಟಂತೆ ಈ ಗ್ರಹಗಳು, ಬಹುಗ್ರಹಗಳು ಲಾಭ ಸ್ಥಾನದಲ್ಲಿ ಸಂಚರಿಸುವಾಗ ಈ ಗ್ರಹಗಳೊಂದಿಗೆ ಬುಧ ಗ್ರಹ ದ್ವಿತೀಯಾಧಿಪತಿಯಾಗಿ ಪಂಚಮಾಧಿಪತಿಯಾಗಿ ಸಂಚಾರ ಮಾಡೋದ್ರಿಂದ ವಿವೇಚನೆ ಸ್ವಲ್ಪ ನಿಮಗೆ ಕಡಿಮೆ ಆಗ್ಬೋದು. ಬುದ್ಧಿಗ್ರಹ ಈ ಗ್ರಹಗಳೊಂದಿಗೆ ಸಂಚಾರ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಏನಾಗಬಹುದು ಅಂದ್ರೆ ಬುದ್ಧಿ ವಿವೇಚನೆಯನ್ನ ಕಳೆದುಕೊಂಡು ಶೀಘ್ರವಾಗಿ ನಿಮ್ಮ ಸಾಮರ್ಥ್ಯದಿಂದ ನಿಮ್ಮ ಲಾಭಕ್ಕಾಗಿ ಹಣ ಗಳಿಸಿಕೊಳ್ಳುವಂತಹ ಅಥವಾ ನಿಮ್ಮ ಲಾಭಕ್ಕಾಗಿ ಕಾರ್ಯಾನುಕೂಲಗಳನ್ನ ಮಾಡಿಕೊಳ್ಳುವಂತಹ ಪ್ರಭಾವವನ್ನ ಈ ಗ್ರಹಗಳು ಆ ಸ್ಥಾನದಲ್ಲಿ ಮಾಡ್ತಾರೆ. ಯೋಚನೆ ಮಾಡುವುದಕ್ಕೂ ಮೊದಲು ಇಲ್ಲಿ ಕಾರ್ಯಗಳಿಗೆ ಮುಂದಾಗುವಂತಹ ಪ್ರಭಾವವನ್ನ ಮಾಡುತ್ತವೆ. ಅಂದ್ರೆ ಇಲ್ಲಿ ಫೈರಿ ಗ್ರಹಗಳು ಲಾಭ ಸ್ಥಾನದಲ್ಲಿರುವುದರಿಂದ ಈ ರೀತಿ ಲಾಭಕ್ಕಾಗಿ ಈ ಗ್ರಹಗಳು ಪ್ರಭಾವವನ್ನ ಮಾಡುತ್ತಾರೆ. ಧನಾಭಿವೃದ್ಧಿ ಸಂಬಂಧಪಟ್ಟಂತೆ ಧನಸ್ಥಾನದಲ್ಲಿ ಗುರುಗ್ರಹ ಸಂಚಾರ, ಆ ಸ್ಥಾನಾಧಿಪತಿ ಅಂದ್ರೆ ಲಾಭ ಸ್ಥಾನಾಧಿಪತಿ ಧನಸ್ಥಾನದಲ್ಲಿ ಸಂಚರಿಸುವಾಗ ಲಾಭದ ಫಲವೇ ದೊರೆಯಲಿದೆ. ಅಲ್ಲಿ ಈ ಗ್ರಹ ನೀಚ ಆಗಿ ಲಾಭದಲ್ಲಿ ಸಂಚಾರ ಮಾಡೋದ್ರಿಂದ ನೀಚ ಮಾರ್ಗದಿಂದ ಆದರೂ ಅಂದ್ರೆ ನಿಮಗೆ ಇಷ್ಟವಿಲ್ಲದ ಮಾರ್ಗದಿಂದಲಾದರೂ ಇಲ್ಲಿ ಹಣವನ್ನ ಪಡೆದುಕೊಳ್ಳುವುದಕ್ಕೆ, ಹಣ ಗಳಿಸಿಕೊಳ್ಳುವುದಕ್ಕೆ ಈ ಗ್ರಹಗಳು ಪ್ರಭಾವವನ್ನ ಮಾಡ್ತವೆ. ಇನ್ನು ವಿದ್ಯಾರ್ಥಿಗಳಿಗೆ ಪಂಚಮಾಧಿಪತಿಯಾದಂತಹ ಬುಧ ಗ್ರಹ ವಿದ್ಯಾರ್ಥಿಗಳಿಗೆ ಅಷ್ಟು ಶುಭ ಫಲವನ್ನ ನೀಡೋದಿಲ್ಲ ಈ ಮಾಸದಲ್ಲಿ. ಏಕೆಂದ್ರೆ ಏಪ್ರಿಲ್ ಮತ್ತು ಮೇ ಮಾಸದಲ್ಲಿ ಈ ಗ್ರಹ ನೀಚ ಮತ್ತು 12ನೇ ವ್ಯಯಸ್ಥಾನದಲ್ಲಿ ಸಂಚರಿಸಬೇಕಾಗಿರೋದ್ರಿಂದ ಮುಖ್ಯವಾಗಿ ವಿದ್ಯಾರ್ಥಿಗಳು ನಿಮ್ಮ ನಿರ್ಧಾರದಲ್ಲಿ, ನಿಮ್ಮ ಒಂದು ಆಯ್ಕೆಯಲ್ಲಿ ಸರಿಯಾಗಿ ನೀವು ಮಾಡಬೇಕಾಗತ್ತೆ. ಏಕೆಂದ್ರೆ ಕಾಲೇಜನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು, ವಿಷಯ ಅಂದ್ರೆ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಬಹುದು. ಏಪ್ರಿಲ್ ಮೇ ಮಾಸವು ವಿದ್ಯಾರ್ಥಿಗೆ ಬದಲಾವಣೆಯ ಕಾಲವು ಆಗಿರೋದ್ರಿಂದ ಈ ಮಾಸದಲ್ಲಿ ನಿಮ್ಮ ಆಯ್ಕೆಗಳು ಸರಿ ಇರಬೇಕಾಗತ್ತೆ.
ಬುಧ ನೀಚ ಇರೋದ್ರಿಂದ ನೀವು ಬುಧನಿಗೆ ಸಂಬಂಧಪಟ್ಟಂತ ಪರಿಹಾರ ವಿಷ್ಣು ಅಷ್ಟೋತ್ತರವನ್ನ ಪಠನೆ ಮಾಡಿ ವಿದ್ಯಾರ್ಥಿಗಳು, ಮತ್ತು ನಿಮಗೆ ಗೊತ್ತಿದ್ರೆ ಅಥವಾ ನಿಮಗೆ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡಿ ಅಥವಾ ಕೇಳಿಸಿಕೊಳ್ಳಿ. ಇಲ್ಲಿ ಬುಧ ಬಲಗೊಳ್ತಾರೆ, ನಿಮ್ಮ ನಿರ್ಧಾರಗಳು ಮತ್ತು ಬುದ್ಧಿ ಸರಿ ಇಲ್ಲಿ ವರ್ಕ್ ಆಗುವಂತೆ ಬುಧ ಗ್ರಹದ ಪ್ರಭಾವ ಆಗಲಿದೆ. ಬುಧ ಗ್ರಹ ನೀಚ ಆಗಿರೋದ್ರಿಂದ ಕೆಲಸ ಕಾರ್ಯಗಳು ಆದರೂ ಬರುವ ಹಣಕ್ಕೆ ಸ್ವಲ್ಪ ನಿಧಾನ ಆಗಬಹುದು. ಬುಧ ಗ್ರಹ ಪಂಚಮಾಧಿಪತಿಯಾಗಿ ವಿದ್ಯಾಸ್ಥಾನಾಧಿಪತಿಯಾಗಿ ಆ ಸ್ಥಾನಾಧಿಪತಿ ನೀಚ ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ನೀವು ಯಾವ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ಕಾಲೇಜ್ ಆಯ್ಕೆ ಮಾಡ್ಕೊಳ್ಬೇಕು ಇದರ ದ್ವಂದ್ವ ಆಗ್ಬಹುದು, ಅಥವಾ ನಿಮಗೆ ಇದರ ಒಂದು ಸರಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದರಲ್ಲಿ ಇಲ್ಲಿ ನಿಮಗೆ ಹಿನ್ನಡೆ ಆಗಬಹುದು. ಏಕೆಂದ್ರೆ ಬುಧ ಗ್ರಹ ನೀಚ ಆಗಿರೋದ್ರಿಂದ ಬುಧ ಗ್ರಹಕ್ಕೆ ಪರಿಹಾರವನ್ನ ವಿದ್ಯಾರ್ಥಿಗಳು ಮಾಡ್ಕೊಳ್ಳಿ. ಬುಧ ಗ್ರಹ ಸಂಬಂಧಪಟ್ಟಂತೆ ವಿಷ್ಣು ಅಷ್ಟೋತ್ತರವನ್ನ ಡೈಲಿ ಪಠನೆ ಮಾಡುವುದು ಮತ್ತು ವಿಷ್ಣು ಸಹಸ್ರನಾಮ ನಿಮಗೆ ತಿಳಿದಿದ್ರೆ ಅದನ್ನ ಪಠಿಸಬಹುದು ಅಥವಾ ಕೇಳಬಹುದು. ಇಲ್ಲಿ ಬುಧ ಬಲಗೊಳ್ಳೋದ್ರಿಂದ ನಿಮ್ಮ ಬುದ್ಧಿ ಮತ್ತು ವಿವೇಚನೆ ಸರಿಯಾಗಿ ವರ್ಕ್ ಆಗುತ್ತೆ. ಯಾಕಂದ್ರೆ ಏಪ್ರಿಲ್ ಮತ್ತು ಮೇ ಮಾಸವು ವಿದ್ಯಾರ್ಥಿಗಳಿಗೆ ಕಾಲೇಜ್ ಆಯ್ಕೆ ಮಾಡಿಕೊಳ್ಳುವುದು, ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡಿಕೊಳ್ಳುವುದು, ತೆಗೆದುಕೊಳ್ಳಬಹುದಾದಂತಹ ನಿರ್ಧಾರಗಳಿಗೆ ಮುಖ್ಯವಾದಂತಹ ಮಾಸಗಳು ಆಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಪರಿಹಾರವನ್ನ ಮಾಡಿಕೊಳ್ಳಿ. ಇನ್ನು ಈ ಮಾಸದಲ್ಲಿ ಬುಧ ಗ್ರಹ ನೀಚ ಆಗಿ ಕುಟುಂಬ ಸ್ಥಾನಾಧಿಪತಿಯು ಆಗಿರೋದ್ರಿಂದ ಸಪ್ತಮಾಧಿಪತಿಯಾದಂತಹ ಕುಜಗ್ರಹ ಲಾಭಸ್ಥಾನದಲ್ಲಿರೋದ್ರಿಂದ ಕುಟುಂಬ ಪತಿ ಪತ್ನಿ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಇರುತ್ತೆ. ಆದರೂ ಹೆಚ್ಚಿನ ಸಮಸ್ಯೆಗಳಿಲ್ಲ. ಯಾಕಂದ್ರೆ ಕುಟುಂಬ ಸ್ಥಾನದಲ್ಲಿ ಗುರುಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ, ಕುಜಗ್ರಹ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಏನೇ ಸಮಸ್ಯೆಗಳು ಭಿನ್ನಾಭಿಪ್ರಾಯಗಳು ಇದ್ದರೂ ಇಲ್ಲಿ ಸುಧಾರಣೆ ಆಗುತ್ತೆ. ಈ ಗ್ರಹಗಳ ಪ್ರಭಾವ ಈ ಮಾಸದಲ್ಲಿ ವೃಷಭ ರಾಶಿಯವರಿಗೆ ಈ ರೀತಿ ಇದೆ. 12ನೇ ಸ್ಥಾನದಲ್ಲಿ ಪ್ರಾರಂಭದಲ್ಲಿ ಶುಕ್ರ ಗ್ರಹ ಸಂಚಾರ ಮಾಡೋದ್ರಿಂದ ಹೊರ ರಾಜ್ಯಗಳಲ್ಲಿ ಹೊರ ದೇಶಗಳಲ್ಲಿ ಉದ್ಯೋಗಕ್ಕಾಗಿ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಾ ಅಂಥವರಿಗೆ ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಆ ದಿನಗಳಲ್ಲಿ ಅಂದರೆ ಏಪ್ರಿಲ್ 19ನೇ ದಿನಾಂಕದವರೆಗೆ ನಿಮ್ಮ ಕೆಲಸ ಕಾರ್ಯಗಳು ಅನುಕೂಲ ಆಗುತ್ತೆ ಮತ್ತು ವಿಪರೀತ ಖರ್ಚು ಏನು ಆಗೋದಿರುತ್ತೆ ಅದನ್ನ ಅವಾಯ್ಡ್ ಮಾಡಿಕೊಳ್ಳಿ. ಮಾಸದ ತಯಾರಿಯನ್ನ ಯೋಚಿಸಿ ಮಾಡಿಕೊಳ್ಳಿ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.